ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ಕಾರದ ವತಿಯಿಂದ ಮತ್ತೊಂದು ಸ್ಕಾಲರ್‌ಶಿಪ್‌ನ ಕ್ಯಾನ್ಸಲ್ ಮಾಡಿದೆ. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಬರುತ್ತಿದ್ದಂತಹ ಪ್ರೋತ್ಸಾಹಧನ ಪ್ರೈಸ್ ಮನಿನ ಕ್ಯಾನ್ಸಲ್ ಮಾಡಿದ್ಯಂತೆ. ಇದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ಜೊತೆಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪ್ರೈಸ್ ಮನಿ ವಿಚಾರಕ್ಕೆ ಬರೋದಾದ್ರೆ, ಇದು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಯಾರು ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಬರುವಂತಹ ಸ್ಕಾಲರ್‌ಶಿಪ್ಪು. ಅದರಲ್ಲಿ SLC ಆಗಿತ್ತು ಅಂದರೆ ಅಂತಹ ವಿದ್ಯಾರ್ಥಿಗಳಿಗೆ 60%ಗಿಂತ ಜಾಸ್ತಿ ಇತ್ತು ಅಂದರೆ 7,000, 75%ಗಿಂತ ಹೆಚ್ಚಿದ್ರೆ 15,000. ಇನ್ನು ಸೆಕೆಂಡ್ PUC ಥರ್ಡ್ ಇಯರ್ ಪಾಲಿಟೆಕ್ನಿಕಲ್ ಡಿಪ್ಲೊಮಾ ಅವ್ರಿಗೆ 20,000, ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ 25,000, ಡಬಲ್ ಡಿಗ್ರಿಗೆ 30,000 ಮತ್ತು ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ವೆಟರ್ನಿಟಿ ಮತ್ತು ಮೆಡಿಸನ್ ಕೋರ್ಸ್ ಕಂಪ್ಲೀಟ್ ಮಾಡೋಂತಹ ವಿದ್ಯಾರ್ಥಿಗಳಿಗೆ 35,000 ರೂಪಾಯಿ ಕೊಡ್ತಾಯಿದ್ರು. ಇದು ಏನಪ್ಪ ಅಂದರೆ, ನೀವು ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಬೇಕು, ಯಾವುದೇ ಸೆಮ್ನ ಕೂಡ ನೀವು ಬ್ಯಾಕ್ ಉಳಿಸ್ಕೊಳ್ಳೋ ಹಾಗಿಲ್ಲ ಅನ್ನೋ ರೂಲ್ಸ್ಗಳು ಜಾರಿಲಿತ್ತು. ಬಟ್ ಈಗ ಸರ್ಕಾರ ಪ್ರೈಸ್ ಮನಿಯಲ್ಲಿ ಒಂದು ಕ್ಯಾನ್ಸಲ್ ಮಾಡಿದೆ, ಮತ್ತೊಂದು ಷರತ್ತನ್ನು ವಿಧಿಸಿದೆ. ಹಾಗಿದ್ರೆ ಆ ಷರತ್ತು ಏನು ಅಂತ ನೋಡೋದಾದರೆ, ಪ್ರೈಸ್ ಮನಿ 60%ಗಿಂತ ಹೆಚ್ಚು ಬಂದಿರುವಂತಹ ವಿದ್ಯಾರ್ಥಿಗಳಿಗೆ, SLC ವಿದ್ಯಾರ್ಥಿಗಳಿಗೆ ಕ್ಯಾನ್ಸಲ್ ಮಾಡಿದ್ದಂತೆ. ಯಾವುದೇ ಮುನ್ಸೂಚನೆ ನೀಡದೆ ಪ್ರೈಸ್ ಮನಿ ಕ್ಯಾನ್ಸಲ್ ಮಾಡಿದೆ. SLC ವಿದ್ಯಾರ್ಥಿಗಳು ಯಾರು ಇರ್ತೀರಾ, ಇನ್ನು ಮುಂದೆ ಅವರಿಗೆ 60% ಹೆಚ್ಚು ಮಾರ್ಕ್ಸ್ ಬಂದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ರು ಕೂಡ ನಿಮಗೆ ಪ್ರೈಸ್ ಮನಿ 7,000 ಬರೋದಿಲ್ಲ. 75% ಜಾಸ್ತಿ, 75%ಗಿಂತ ಜಾಸ್ತಿ ಬಂದಿದ್ರೆ ಮಾತ್ರ ಅಂತಹ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ 15,000 ಪ್ರೋತ್ಸಾಹಧನ ಸಿಗುತ್ತೆ. ಬಾಕಿ ಉಳಿದಂತಹ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಇದಕ್ಕೆ ಯಾವುದೇ ರೀತಿಯ ಕಾರಣಗಳನ್ನ ಸರ್ಕಾರ ಕೊಡದೆ ಇಲಾಖೆಯಿಂದ ಅಧಿಕೃತವಾಗಿ ಆದೇಶ ಹೊರಡಿಸಿದೆ, ಕ್ಯಾನ್ಸಲ್ ಮಾಡಿ ಅಂತ. ಸೊ ಇನ್ನು ಮುಂದೆ SLC ವಿದ್ಯಾರ್ಥಿಗಳಿಗೆ 7,000 ಯಾರಿಗೆ ಬರ್ತಿತ್ತೋ ಅಂದರೆ 60%ಗಿಂತ ಹೆಚ್ಚಿನ ಪರ್ಸೆಂಟೇಜ್ ತೆಗೆದೋ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಬರೋದಿಲ್ಲ. ಇನ್ನು ನಿಮಗೆ PUC ಅಥವಾ ಡಿಗ್ರಿ, ಡಬಲ್ ಡಿಗ್ರಿ ಈ ರೀತಿ ಕೋರ್ಸ್ಗಳಿಗೆ ಪ್ರೈಸ್ ಮನಿ ತೆಗಿಬೇಕು ಅಂದರೆ, ನಿಮಗೆ ಕೊಡಬೇಕು ಅಂದರೆ ನಿಮ್ಮ ಪೋಷಕರ ವಾರ್ಷಿಕ ಆದಾಯ 6 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಷರತ್ತನ್ನು ಹಾಕಿದ್ಯಂತೆ. ಅಂದರೆ ನಿಮ್ಮ ಇನ್ಕಮ್ ಏನಿರುತ್ತೆ ವರ್ಷಕ್ಕೆ 6 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಇನ್ನು ಮುಂದೆ ನಿಮಗೆ ಪ್ರೈಸ್ ಮನಿ ಬರೋದಿಲ್ಲ. ಸರ್ಕಾರ ಈ ರೀತಿಯ ಆದೇಶಗಳನ್ನ ಆಗಾಗ ಜಾರಿಗೆ ತರ್ತಾ ಇರುತ್ತೆ. ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ನ ಕೂಡ ಹೀಗೆ ಕ್ಯಾನ್ಸಲ್ ಮಾಡಿಬಿಟ್ರು. ಕ್ಯಾನ್ಸಲ್ ಅಂದರೆ ಜಾಸ್ತಿ ಇದ್ದಿದ್ದನ್ನ ತುಂಬ ಕಡಿತ ಮಾಡಿಬಿಟ್ರು. ಈಗ ಪ್ರೈಸ್ ಮನಿಗೆ ಬಂದಿದ್ದಾರೆ. ಪ್ರೈಸ್ ಮನಿಲಿ SC/ST ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಜಾರಿಲಿತ್ತು. ಬಹಳಷ್ಟು ವಿದ್ಯಾರ್ಥಿಗಳು ಇದರ ಸದುಪಯೋಗ ಕೂಡ ಪಡಿಸ್ಕೊಂಡಿದ್ರು. ಈಗ SLC ವಿದ್ಯಾರ್ಥಿಗಳಿಗೆ 60%ಗಿಂತ ಜಾಸ್ತಿ ತೆಗೆದಿರೋಂತಹ ವಿದ್ಯಾರ್ಥಿಗಳಿಗೆ ಇದು ಒಂದು ಅನ್ಯಾಯ ಅಂತಲೇ ಹೇಳಬಹುದು. ಇನ್ನು ಮುಂದೆ ಅವರಿಗೆ 7,000 ಅಮೌಂಟು ಬರೋದಿಲ್ಲ. 75%ಕ್ಕಿಂತ ಜಾಸ್ತಿ ಯಾರು ತೆಗಿತಾರೋ ಅಂಥವ್ರಿಗೆ ಮಾತ್ರ 15,000 ಬರುತ್ತೆ. 35,000 ಬರೋವಂಥ ವಿದ್ಯಾರ್ಥಿಗಳು ಯಾರ್ಯಾರಾಗಿರ್ತಾರೆ ಅಂದರೆ, ವೈದ್ಯಕೀಯ, ಆಯುರ್ವೇದ, ಯೋಗ, ನ್ಯಾಚುರೋಪತಿ, ನರ್ಸಿಂಗ್, ಇಂಜಿನಿಯರಿಂಗ್, ತಂತ್ರಜ್ಞಾನ, ನೋಡಿ ಈ ಎಲ್ಲ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ 35,000. ಇನ್ನು 30,000 ಯಾವ್ರಿಗೆ ಅಂದರೆ MD, M.Pharma, B.Pharma, BSc ನರ್ಸಿಂಗ್, BSF ಮತ್ತು MA, M.Com ಈ ಥರ ಡಬಲ್ ಡಿಗ್ರಿ ಕೋರ್ಸ್ ಮಾಡೋಂತಹ ವಿದ್ಯಾರ್ಥಿಗಳಿಗೆ 25,000 ಬಂದು BA, B.Com, BSc, B.Ed ಈ ರೀತಿ ಕೋರ್ಸ್ ವಿದ್ಯಾರ್ಥಿಗಳಿಗೆ. ಸೆಕೆಂಡ್ PUC ಪಾಸ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಮತ್ತು 3 ವರ್ಷದ ಡಿಪ್ಲೊಮಾ, ಪಾಲಿಟೆಕ್ನಿಕ್, ITI, ನರ್ಸಿಂಗ್ ಮಾಡೋಂಥ ವಿದ್ಯಾರ್ಥಿಗಳಿಗೆ 75%ಕ್ಕಿಂತ ಜಾಸ್ತಿ ಇತ್ತು ಅಂದರೆ ನಿಮಗೆ 20,000 ರೂಪಾಯಿನ ಕೊಡ್ತಾರೆ. ಇನ್ನು ಡಿಗ್ರಿಲಿ ಯಾವುದೇ ಸಬ್ಜೆಕ್ಟಲ್ಲಿ ನೀವು ಯಾವುದೇ ಸೆಮ್ಮಲ್ಲೂ ಕೂಡ ಒಂದು ಸಲ ಕೂಡ ಫೇಲ್ ಆಗಿರಬಾರ್ದು, ಅಂಥವ್ರಿಗೆ ಈ ರೀತಿ ಹಣ ಬರುತ್ತೆ. ಅಂದರೆ SLC ವಿದ್ಯಾರ್ಥಿಗಳಿಗೆ ಸರ್ಕಾರ ಯಾವುದೇ ಒಳ್ಳೆಯ ರೀಸನ್ ಕೊಡದೆ, ಹೇಳ್ದೆ ಕೇಳದೆ ಪ್ರೋತ್ಸಾಹಧನನ ಕ್ಯಾನ್ಸಲ್ ಮಾಡಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.